ಎಲ್ರಿಗೂ ನಮಸ್ಕಾರ. ಅಂಧ ಕವಿಗಳ ಕವಿತಾ ವಾಚನದ ಮುಂದುವರಿದ ಭಾಗ. ಈಗ ಸಂಚಿಕೆ 7. ಇದರಲ್ಲಿ ನಾನು ಮಹೇಶ್ ಅವರ ನೀನಿಲ್ಲದ ಬದುಕು ಕಲ್ಪಿಸೋಕ್ಕೂ ಅಸಾಧ್ಯ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ನೀನಿಲ್ಲದ ಬದುಕು ಕಲ್ಪಿಸೋಕ್ಕೂ ಅಸಾಧ್ಯ. ನೀನಿಲ್ಲದ ಬದುಕು ಕಲ್ಪಿಸಲು ಅಸಾಧ್ಯ. ನೀನೇನೇ ಜಗತ್ತಿಗೆ ಅನ್ನ ಕೊಟ್ಟು ಕಾಪಾಡುವ ಆ ನಿನ್ನ ನಿಸ್ವಾರ್ಥ ಮನಸ್ಸಿಗೆ ನಾನೇನು ಹೇಳಬೇಕು? ಅದಾವ ಪದಗಳಿಂದ ವರ್ಣಿಸಬೇಕು? ಪದಗಳಿಗೂ ಸಿಗಲಾರದ ಅಪರೂಪದ ಅಮೃತ ಸವಿ ನೀನು. ನಿನಗ್ಯಾರೋ ಸರಿಸಾಟಿ ಜಗದಲ್ಲಿ? ಸದಾ ಪೂಜಿಸುವೆವು ನಾವು ನಮ್ಮ ಹೃದಯ ಮಂದಿರದಲ್ಲಿ. ನೇಗಿಲ ಹಿಡಿದು ಹಗಲಿರುಳು ಶ್ರಮಿಸುವ ಓ ನನ್ನ ರೈತ, ನೀನೆಷ್ಟು ಅದ್ಭುತ. ತೆಗೆಸುವ ಬಿಸಿಲಲ್ಲಿ ತಣ್ಣನೆಯ ಚಳಿಯಲ್ಲಿ ಹಗಲು ರಾತ್ರಿ ಶ್ರಮಿಸುವ ಆ ನಿನ್ನ ಬದುಕು. ನಿಸ್ವಾರ್ಥ ಮನಸ್ಸಿಗೆ ನನ್ನ ನಮನ. ನಿನ್ನ ಮನಸ್ಸು ಸದಾ ಸಂಭ್ರಮಿಸಲಿ. ಜಗತ್ತಿಗೆ ನೀನಿಲ್ಲದೆ ಬದುಕು ಅಸಾಧ್ಯ. ಮನುಷ್ಯನ ಹಸಿವನ್ನು ನೀಗಿಸುವ ನೀನು. ವಿಶ್ವದ ಬೆಳವಣಿಗೆಗೂ ನೀನು. ಬೆಳೆಯುವ ಬೆಳೆಯಿಂದ ಎಷ್ಟು ಜನರಿಗೆ ಉದ್ಯೋಗ, ಎಷ್ಟು ಜನರ ಪಾತ್ರ ಕಾರ್ಯನಿರ್ವಹಿಸುವುದು. ನಿನ್ನ ಶಕ್ತಿ ವಿಶ್ವಕ್ಕೆ ಸ್ಫೂರ್ತಿ. ನೀನೇ ದೇಶದ ಅನ್ನ ಕೊಡುವ ದೇವರು. ಉಸಿರಾಡೋಕೆ ಗಾಳಿ ಬೇಕು, ಹೊಟ್ಟೆ ತುಂಬೋಕೆ ಅನ್ನ ಬೇಕು. ಮನುಷ್ಯನ ಎಲ್ಲ ಸಮಯ ಜೀವನಕ್ಕೆ ನಿನ್ನ ಕೊಡುಗೆ ಅಪಾರ. ಮಾನವ ಕುಲಕ್ಕೆ ನೀನು ಅದ್ಭುತ ಆಕರ್ಷಣೀಯ ಮಾಣಿಕ್ಯ. ಏನೆಂದು ವರ್ಣಿಸಲಿ ನಿನ್ನನ್ನು? ಸದಾ ಸಂಭ್ರಮಿಸಲಿ ಆ ನಿನ್ನ ಜೀವನ. ನೀನು ಸುಖವಾಗಿದ್ದರೆ ದೇಶ ಸುಖವಾಗಿರುವುದು. ನೀನು ಸಂಭ್ರಮಿಸಿದರೆ ದೇಶ ಸಂಭ್ರಮಿಸುವುದು. ನೀನು ಬೆಳೆದರೆ ದೇಶಕ್ಕೆ ಅನ್ನ. ನೀನು ಬೆಳೆದರೆ ದವಸ ಧಾನ್ಯ. ಸದಾ ಸಂಭ್ರಮಿಸಲಿ ಆ ನಿನ್ನ ಜೀವನ. ನೀನು ಬೆಳೆಯುವ ಬೆಳೆಗೆ ಒಳ್ಳೆಯ ಬೆಲೆ ಸಿಗಲಿ. ನಿನ್ನ ಶ್ರಮದ ಪ್ರತಿಫಲವೇ ನಮ್ಮೆಲ್ಲರ ಬದುಕು. ಇಲ್ಲಿ ಮಹೇಶ್ ಅವರು ರೈತರ ಕುರಿತು ತಮ್ಮ ಭಾವನೆಗಳನ್ನು ಹಂಚಿಕೊಂಡಿರೋದನ್ನು ಗಮನಿಸ್ಬೋದು ಅನ್ನುವಂಥದ್ದು. ಸಹಜವಾಗಿಯೇ ರೈತರ ಒಂದು ಶ್ರಮ ಮತ್ತು ರೈತರ ಅನ್ನ ಕೊಡುವ ಆ ಕೈಗಳು ಮತ್ತು ಅವರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದನ್ನು ಕೂಡ ಕವಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಅನ್ನತಕ್ಕಂಥದ್ದು. ರೈತನಿಗೆ ಸರಿಸಾಟಿ ಯಾರು ಇಲ್ಲ ಅನ್ನತಕ್ಕಂಥದ್ದು. ರೈತರ ಶ್ರಮದ ಬೆವರಿನ ಹನಿಗಳ ಅಲ್ಲಿ ಹುಟ್ಟಿರ್ತಕ್ಕಂಥದ್ದು ಅನ್ನ ಅನ್ನತಕ್ಕಂಥದ್ದು. ಅನ್ನ ಇಲ್ಲ ಅಂದರೆ ಯಾರೂ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿಯೇ ಅನ್ನಬ್ರಹ್ಮ ಅನ್ನುವ ಒಂದು ಕಲ್ಪನೆ, ಅಂದರೆ ಅನ್ನವೇ ಬ್ರಹ್ಮ ಅನ್ನುವ, ಅನ್ನವೇ ದೇವರು ಅನ್ನುವ ಒಂದು ಕಲ್ಪನೆಯೂ ಕೂಡ ಇರುವಂಥದ್ದು. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು. ಅನ್ನವು ತೀರಿದ ಮರುದಿನವೇ ನನ್ನವರನ್ನವರಾರಿಲ್ಲ ಅನ್ನುವ ಒಂದು ಜನಪದೀಯ ಮಾತು ಇದೆ. ಇಲ್ಲಿ ಮಹೇಶ್ ಅವರು ರೈತನ ಬವಣೆಗಳನ್ನು, ಅವನ ಶ್ರಮವನ್ನು, ಅವರ ಅನ್ನದ ಮಹತ್ವವನ್ನು ಈ ಕವಿತೆಯಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಹಜವಾಗಿಯೇ ರೈತರ ಕಷ್ಟ ಕಾರ್ಪಣ್ಯಗಳನ್ನು ಪ್ರತಿಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರೈತ ಬೆಳೆದ ಬೆಳೆಗೆ ಸರಿಯಾದ ನ್ಯಾಯಯುತವಾದಂಥ ಬೆಲೆ ಸಿಗದೇ ಇರುವುದನ್ನು ಒತ್ತಿ ಹೇಳಿದ್ದಾರೆ. ಇವರ ಈ ಭಾವನೆ ನಿಜವಾಗಿಯೂ ಕೂಡ ಸ್ತುತ್ಯಾರ್ಹ. ಯಾಕಂತಂದರೆ ಇತ್ತೀಚೆಗೆ ನೆಲ ಕಳೆದುಕೊಳ್ಳೋ ರೈತರ ಭಾವನೆಗಳನ್ನು, ಬೆಳೆದ ಬೆಳೆಗೆ ಬೆಲೆ ಸಿಗದೇ ಇರುವ ರೈತರ ಹೋರಾಟಗಳನ್ನು, ರೈತರೇ ಬೀದಿ ಪಾಲಾಗಿರುವುದನ್ನು, ಬೆಳೆದ ಬೆಳೆಗೆ ಬೆಲೆ ಸಿಗದೆ ರೈತ ಆತ್ಮಹತ್ಯೆಗಳನ್ನು, ಹೀಗೆ 10 ಹಲವು ಸಮಸ್ಯೆಗಳನ್ನು ಈ ರೈತಾಪಿ ಸಮಾಜದಲ್ಲಿ ನಾವೆಲ್ಲರೂ ಕಾಣ್ತಾ ಇರ್ತೇವೆ.
ಈ ಥರದ ಬವಣೆಗಳನ್ನು ಒಬ್ಬ ಕವಿ ತನ್ನ ಕಾವ್ಯದ ಮೂಲಕ ಕಟ್ಟಿಕೊಡಲು ಪ್ರಯತ್ನಿಸಿರೋದು ಒಂದು ಸ್ತುತ್ಯಾರ್ಹವಾದ ಕಾರ್ಯ. ಮಹೇಶ್ ಅವರು ಆ, ಆ, ಇನ್ನೂ ಉತ್ಕೃಷ್ಟವಾದಂಥ ಕವಿತೆ ಬರೆಯುವ ರೀತಿಯಲ್ಲಿ ಅಧ್ಯಯನ ಮಾಡಲಿ ಅಂತ ನಾನು ಆಶಿಸ್ತೇನೆ. ಕುವೆಂಪು ಅವರ ಉಳುವ ಯೋಗಿಯ ನೋಡಿಲ್ಲಿ ಅನ್ನುವಂಥದ್ದು ಅತ್ಯಂತ ಅದ್ಭುತವಾದ ಒಂದು ಕವಿತೆ ಸಿ ಅಶ್ವಥ್ ಅವರು ಹಾಡಿರೋದು ಮತ್ತು ಈ ನಾಡಿನ ಮನೆ ಮಾತಾಗಿರೋದು ಕೂಡ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಮಹೇಶ್ ಅವರು ಇನ್ನಷ್ಟು ಕಾವ್ಯ ಓದೋದ್ರ ಮೂಲಕ ಇನ್ನೂ ಉತ್ತಮ ಒಂದು ಕವಿತೆ ಬರೀಲಿ ಅಂತ ನಾನು ಆಶಿಸ್ತೇನೆ. ರೈತರ ಕುರಿತಾದಂಥ ಒಂದು ಈ ರೀತಿಯ ಸ್ತುತ್ಯಾರ ಪ್ರಯತ್ನವನ್ನು ನಾನು ಅಭಿನಂದಿಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.